ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನೋಡಿ ನವಿಲು ನರ್ತನ ಹೇಗೆ ಅಂತ. ನವಿಲು ನರ್ತನ ಮಾಡ್ತಾ ಇದೆ ನೋಡಿ, ಎಷ್ಟು ನವಿಲು ನರ್ತನ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದುವರೆಗೂ ನೋಡಲಿಲ್ಲಾಗಿದೆ, ಹೀಗೆ ಇದರಲ್ಲೆಲ್ಲ ನೋಡಿದ್ದೀನಿ, ಪಿಕ್ಚರಲ್ಲಿ ಇದರಲ್ಲೆಲ್ಲ ನೋಡಿದ್ದೀನಿ, ಆದರೆ ನಾನು ಹೀಗೆ ನೋಡಲಿಲ್ಲ. ತುಂಬ ಚೆನ್ನಾಗಿ ನಡೀತಾ ಇದೆ ನವಿಲು ನರ್ತನ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಈ ದೃಶ್ಯ ನೋಡಿ. ಇದು ನಮ್ಮ ಅಲ್ಲಿ ಮನೆಯ ಮುಂದುಗಡೆನೇ ಇದೆ. ಅಲ್ಲಿ ನವಿಲುಗಳು ಹೀಗೆ ಗಂಡು ನವಿಲು ಮತ್ತು ಹೆಣ್ಣು ನವಿಲು ತುಂಬ ಬರುತ್ತೆ ಅಲ್ಲಿ. ನಾನು ಇದು ನೋಡಿ ದಾಸವಾಳ, ಇದು ನೋಡಿ ದಾಸವಾಳದ್ದು ಹೂವು ಒಂದು ಕೈಯಷ್ಟು ಅಗಲ ಇದೆ ನೋಡಿ. ಮತ್ತು ಕಲ್ಲರು ಚೆನ್ನಾಗಿದೆ, ತುಂಬ ಕಸಿ ಮಾಡಿದ್ದು. ನನಗಿಂತ ಗಿಡಗಳಂದರೆ ತುಂಬ ಇಷ್ಟ, ಯಾಕಂದರೆ ನಾನು ಕಲ್ಲರು ತುಂಬ ಚೆನ್ನಾಗಿದೆ ಬರ್ತೀನಿ. ಹೂವು ನೋಡಿದರೆ ನನಗೆ ಇಂಥ ಗಿಡಗಳನ್ನೆಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ. ಎಲ್ಲೋ ಹೋದರೂ ಇದು ನಮ್ಮ ಇದರಲ್ಲಿ ಎಲ್ಲೋ ಹೋದರೂ ನಾನು ಸೆರೆ ಹಿಡಿತೀನಿ ಅದನ್ನು. ಆ ಹೂವು ನೋಡಲಿಕ್ಕೆ ಎಷ್ಟು ಚೆಂದ ಇದೆ ನೋಡಿ. ಇದು ಬಿಳಿ ದಾಸವಾಳ ಇದು. ಹಾಗೆ ನಾನು ನಮ್ಮ ಮನೆಗೆ ಬಂದೆ. ಇಲ್ಲಿ ನಾನು ಅವ್ರ ಮನೆಯಲ್ಲಿದ್ದ ಇದು ದಾಸವಾಳದ ಹೂವನ್ನೆಲ್ಲ ತಂದು ದೇವರಿಗೆ ಹಾಕಿದೆ. ಇವತ್ತು ನೋಡಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಏನಂದರೆ ದಾರ ಒಂದಕ್ಕೊಂದು ತಾಗಿ ತುಂಬ ಸುತ್ತಿ ತುಂಬ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಒಂದು ಟ್ರಿಕ್ಸ್ ತೋರಿಸ್ತಾ ಇದ್ದೀನಿ. ಇದು ನಾನು ಪ್ರಿನ್ಸಸ್ ಕಟ್ ಬ್ಲೌಸು ಹೊಲಿತಾ ಇದ್ದೆ. ಆ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಆದರೆ ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ ಹಾಗೆ ಹೊಲಿದಿದ್ದೀನಂತ. ಆದರೆ ಇವತ್ತು ನಾನು ವಿಡಿಯೋ ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಈ ದಾರದ ಬಗ್ಗೆ. ಯಾಕಂದರೆ ಎಷ್ಟೋ ಜನ ಹೀಗೆ ದಾರ ಸುತ್ತಕೊಂಡು ಎಷ್ಟೋ ದಾರ ಎಲ್ಲ ವೇಸ್ಟ್ ಆಗ್ತಾ ಇರ್ತದೆ. ಅದನ್ನೆಲ್ಲ ಹೇಗೆ ತೆಗೆದಿಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇದು ಒಂದು ಸಿಂಪಲ್ ಟ್ರಿಕ್ ನೋಡಿ. ಯಾಕಂದರೆ ಹೀಗೆ ಮಾಡೋದ್ರಿಂದ ಒಂದು ದಾರನೂ ಹೀಗೆ ವೇಸ್ಟ್ ಆಗೋಲ್ಲ. ನನಗೂ ಮೊದಲು ತುಂಬ ತಲೆ ಕೆಡ್ತಾ ಇರ್ತಿತ್ತು. ಈ ಥರ ಆದ ಕೂಡಲೇ ಹೊಲಿಯೋದೆಲ್ಲ ಮನಸ್ಸೇ ಬರಲ್ಲ. ಅದಕ್ಕೆ ನಾವು ಎಷ್ಟು ದಾರ ಎಲ್ಲ ಬಟ್ಟೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಡ್ತೀವೋ ಅಷ್ಟು ನಮಗೆ ಹೊಲಿಬೇಕಂತ ಮನಸ್ಸು ಬರುತ್ತೆ. ಮೊದಲೇ ಇದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಬೇಕು. ಮೊದಲೆಲ್ಲ ನನಗೆ ಗೊತ್ತೇ ಆಗೋದಿಲ್ಲಾಗಿತ್ತು. ಹೀಗೆ ತುಂಬ ದಾರ ಎಲ್ಲ ವೇಸ್ಟ್ ಆಗ್ತಾ ಇರ್ತಿತ್ತು. ನಾನು ಎಲ್ಲೂ ನೋಡಲಿಲ್ಲ. ಆದರೆ ಹೀಗೆ ಮಾಡೋದ್ರಿಂದ ದಾರ ವೇಸ್ಟ್ ಆಗೋಲ್ಲ ಅಂತ ಒಂದು ಸಲ ನಾನು ತಿಳ್ಕೊಂಡೆ. ಅದರಿಂದ ನಿಜವಾಗ್ಲೂ ದಾರ ವೇಸ್ಟ್ ಆಗೋಲ್ಲ. ನೀವು ಒಂದೇ ಕಡೆ ಹಾಕಿಟ್ರೂ ಏನೂ ಆಗೋಲ್ಲ. ನಾನು ಈ ಥರ ಟ್ರಿಕ್ಸ್ ಮಾಡಿ ನೋಡಿ ಹೀಗೆ ಫೋಲ್ಡ್ ಮಾಡಿ ಗಂಟು ಹಾಕಿಬಿಟ್ರೆ ಆಯಿತು, ಲಾಕ್ ಆಗಿಬಿಡುತ್ತೆ ಅದು. ಅದರಿಂದ ದಾರ ಹೊರಗೇನೇ ಬರಲ್ಲ. ನೀವು ಕೂಡ ಹೀಗೆ ಮಾಡಿ ನೋಡಿ. ಅದು ಇಲ್ಲಾಂದರೆ ಸ್ಟ್ಯಾಂಡ್ ಅದು ಇದು ತರಬೇಕು. ಎಷ್ಟಂದ್ರೂ ಅದು ಅಷ್ಟೆಲ್ಲ ಪೇಷನ್ಸ್ ನಮಗಿರಲ್ಲ ಹೊಲಿಯೋರಿಗೆ. ಹೀಗೆ ಆದ ಕೂಡಲೇ ಒಂದು ಇದು ದಾರದ ರಿಲ್ಲನ್ನು ನಾವು ತಗೊಂಡು ಈ ಥರ ಲಾಕ್ ಮಾಡಿ ಹೊಲಿದಾದ ಕೂಡಲೇ ಹಾಕಿಟ್ಬಿಟ್ರೆ ಅದು ಹಾಗೇ ಉಳಿದ್ಬಿಡುತ್ತೆ. ನಾವು ಇದು ಹೊಲಿದಾದ್ಮೇಲೆ ಹಾಗೇ ತೆಗೆದಿಟ್ಟು ಬಿಡಬೇಕು. ಹಾಗೆ ಮಾಡಿ ಲಾಕ್ ಮಾಡಿ ಇಟ್ಟುಬಿಡಬೇಕು. ಆವಾಗ ದಾರ ನಮಗೆ ವೇಸ್ಟ್ ಆಗೋಲ್ಲ. ಈ ರೀತಿ ಮಾಡೋದ್ರಿಂದ
ನಾನು ನಿಮಗೆ ತೋರಿಸ್ಬೇಕಂತಲೇ ಇದನ್ನು ಹಾಗೆ ಬಿಟ್ಟಿದ್ದೆ, ಯಾಕಂದರೆ ಇಲ್ಲಾಂದರೆ ನಾನು ಲಾಕ್ ಮಾಡಿ ಇಟ್ಟು ಬಿಡ್ತೀನಿ. ತುಂಬ ಇದು ನೋಡಿ, ಇದರಲ್ಲಿ ಮಾಡಿಟ್ಟಿದ್ದೀನಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇದು ಮಷೀನಿನ ಬಗ್ಗೆ ಮಾಹಿತಿ. ಇದು ಮಷೀನು ಉಷಾ ಜನೋಮಿ ಅಂತ, ಮಾರ್ವೆಲ್ಲ ಅಂತಾರಲ್ಲ ಅದು. ಮಾರ್ವೆಲ್ಲ ಆ ಮಷೀನು ತುಂಬ ಚೆನ್ನಾಗಿದೆ. ಇರುತ್ತೆ. ಇದ್ರ ಬಗ್ಗೆ ನಾನು ಮಾಹಿತಿನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನಾನು ಈ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಮುಂದಿನ ಇದರಲ್ಲಿ ನಾನು ವಿಡಿಯೋದಲ್ಲಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಯೂಸ್ ಮಾಡೋದ್ರ ಮೇಲೆ ಬ್ಲೌಸ್ ಹೊಲಿತಾ ಇದ್ದೀನಿ. ನಾನು ಇದನ್ನು ಎಲ್ಲಿ ಬೇಕಾದರೂ ನೋಡ್ಕೊಂಡು ಇದು ಹೊಲಿಬೋದು. ಈಗ ಅರ್ಜೆಂಟ್ ಇರುತ್ತೆ, ಅಲ್ಲಿ ಆ ಫಂಕ್ಷನಿಗೆ ಹೋಗಬಾರ್ದು, ಅವ್ರ ಮನೆಗೆ ಹೋಗಬಾರ್ದು, ಇವ್ರ ಮನೆಗೆ ಹೋಗಬಾರ್ದು ಅಂತ ಇರುತ್ತೆ. ಆದರೆ ನಾವು ಇದನ್ನು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಇದೆಲ್ಲ ಏನಾಗಲಿಲ್ಲ, ಆದರೆ ಇದರಲ್ಲಿ ತುಂಬ ವೇಸ್ಟ್ ಆಗಿದೆ. ನಾನು ಮಾಡಲೇ ಇಲ್ಲ, ಇದನ್ನು ಹಾಗೆ ಇಟ್ಟುಬಿಟ್ಟಿದ್ದೀನಿ ನೋಡಿ. ಈ ಬಾಬಿನೆಲ್ಲ ನಾನು ಇದರಲ್ಲಿ ಹಾಕಿಡ್ತೀನಿ. ಬಾಬಿನಿಂದನೂ ತುಂಬ ಇದಾಗಿದೆ, ವೇಸ್ಟ್ ಆಗಿದೆ. ಇದು ಆ ಮಷೀನಿಂದು ಉಷಾ ಜನೋಮಿ ಮಷೀನಿಂದ ಇದು ನೋಡಿ, ಬಾಬಿನ್ ಹೇಗೆ ಇರ್ತದೆ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಒಂದು ದಾರ ಹೀಗೆ ಎಳೆದು ಬರಲ್ಲ ಮತ್ತು ಒಂದಕ್ಕೊಂದು ಜಾಯಿಂಟ್ ಆಗಲ್ಲ. ಈ ರೀತಿ ಮಾಡೋದ್ರಿಂದ ದಾರ ವೇಸ್ಟ್ ಆಗಲ್ಲ. ನಾವು ಎಷ್ಟು ನೀಟಾಗಿ ಇಟ್ಕೊಂಡು ಬಟ್ಟೆನ ಹೊಲಿತೀವಿ ಅಷ್ಟು ನಮಗೆ ಒಳ್ಳೆಯದು. ಬಟ್ಟೆ ಹೊಲಿಲಿಕ್ಕೆ ಮನಸ್ಸು ಬರುತ್ತೆ ನಮಗೆ. ಇದೆಲ್ಲ ಮಾಡಿಟ್ಟಿದ್ದೀನಿ, ಅದಕ್ಕೆ ಏನು ಹೊರಗೆ ಬರ್ತಾನೆ ಇಲ್ಲ ದಾರ. ಲಾಕ್ ಮಾಡಿಬಿಟ್ರೆ ಆಯಿತು. ಲಾಕ್ ಆಗಲಿಲ್ಲ. ನೋಡಿ, ಈ ರೀತಿ ಹಾಕಿಟ್ರೆ ಒಂದು ದಾರ ಈಗ ಇದಾಗಲ್ಲ ನೋಡಿ, ಹೀಗೆ ಬರೋದಿಲ್ಲ. ಇದು ನೀವು ಎಷ್ಟೇ ಹೇಳಿದ್ರು ಏನೂ ಆಗಲ್ಲ. ಅದು ಲಾಕ್ ಮಾಡಿದ್ದೀನಿ. ನಾನು ಹೀಗೆ ಹಾಕಿರೋದು. ಇದನ್ನು ಆ ಮಷೀನಿಂದ ಬಾಬಿ. ನೋಡಿ, ಇಷ್ಟೆಲ್ಲ ಇದಾಗಿತ್ತು. ಹುಕ್ಸ್ ಎಲ್ಲ ಸೇರಿಕೊಂಡು ಹುಕ್ಸ್ ಇದೆ. ಇದು ಹುಕ್ಸ್ ಎಲ್ಲ ಇದಾಗಿದೆ.